ನಲುಮೆಯ ಬಂಧುಗಳಿಗೆ ಶುಭ ನಮನ. ಇಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಉಪನ್ಯಾಸಕಿಯೊಬ್ಬರನ್ನು ಪರಿಚಯಿಸುತ್ತಿದ್ದೇವೆ. ಹಸಿರು ಕಾನನದ ಮಧ್ಯಭಾಗದಲ್ಲಿ ಕಂಗೊಳಿಸುತ್ತಿರುವ ಸುಂದರ ತಾಣ ತೊಡಿಕಾನ. ಚೆಲುವನ್ನೇ ಮೈದುಂಬಿಕೊಂಡಿರುವ ತೊಡಿಕಾನದ ಪ್ರತಿಭೆ ಲೀಲಾಕುಮಾರಿ ತೊಡಿಕಾನ. ಇವರು ಹುಟ್ಟಿದ್ದು ತೊಡಿಕಾನವಾದರೂ ಬದುಕು ಕಟ್ಟಿಕೊಂಡಿದ್ದು ಕೊಡಗಿನಲ್ಲಿ. MA BEd ಪದವೀಧರೆಯಾದ ಇವರು ಕುಶಾಲನಗರದ ಭಾರತಮಾತಾ ಕಾಲೇಜು, ಮಾದಾಪುರದ ಚೆನ್ನಮ್ಮ ಕಾಲೇಜು, ಮೂಡಬಿದಿರೆಯ ಪ್ರತಿಷ್ಠಿತ ರೋಟರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಇದೀಗ ಕುಶಾಲನಗರದ ಅನುಗ್ರಹ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪತಿ ಸತ್ಯ ಮತ್ತು ಮಗಳು ಇಬ್ಬನಿಯೊಂದಿಗೆ ಕುಶಾಲನಗರದಲ್ಲಿ ನೆಲೆಸಿದ್ದಾರೆ. ಆರಂಭದಲ್ಲಿ ಸುಳ್ಯದ ಸುದ್ದಿ ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದ ಇವರು ನಂತರ ಬೋಧನಾ ವೃತ್ತಿಯನ್ನು ಆರಂಭಿಸಿ ಇದೀಗ 16 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರುತ್ತಾರೆ. ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಚಿಕ್ಕ ಚಿಕ್ಕ ಕತೆ ಕವಿತೆಗಳನ್ನು ಬರೆಯುತ್ತಿದ್ದ ಇವರು ಪ್ರೌಢಶಾಲಾ ಹಂತಕ್ಕೆ ಬಂದಾಗ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ಬಹುಮಾನಿತರಾಗಿ ಶಿಕ್ಷಕರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಮುಂದೆ PUC ವಿದ್ಯಾರ್ಥಿನಿಯಾಗಿದ್ದಾಗಲೇ ಸುಳ್ಯ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಗೆ ಆಯ್ಕೆಯಾಗಿ ಕವಿತೆ ವಾಚಿಸಿದರು. ಸುಳ್ಯದ NMC ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿನಿಯಾಗಿದ್ದಾಗ ಇವರ ಕವಿತೆಗಳು ಅಂತರ್ ಕಾಲೇಜು ಸ್ಪರ್ಧೆಯಲ್ಲಿ ಬಹುಮಾನಿತವಾಗಿತ್ತು. NMC ಕಾಲೇಜಿನಲ್ಲಿ NSS ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡು NSS ಶಿಬಿರವನ್ನು ಯಶಸ್ವಿಗೊಳಿಸಿದ ಹೆಗ್ಗಳಿಕೆಗೆ ಪಾತ್ರರಾದರು. ಕಾಲೇಜಿನ ಪ್ರತಿಭಾ ದರ್ಪಣ ಮತ್ತು ಕಾಲೇಜಿನ ಮ್ಯಾಗಝಿನ್ ಕಾರಂಜಿ ಇವರ ಬರಹಗಳಿಗೆ ವೇದಿಕೆಗಳಾದವು. ಇದೇ ಸಂದರ್ಭಗಳಲ್ಲಿ ಇವರ ಬರಹಗಳು ಆ ಕಾಲದ ಸುಳ್ಯದ ಪತ್ರಿಕೆಗಳಾದ ಸುದ್ದಿ ಬಿಡುಗಡೆ, ಚೇತನ, ಪಯಸ್ವಿನಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದು ಜನರು ಗುರುತಿಸತೊಡಗಿದರಲ್ಲದೆ ಹಲವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆತು ಸುಳ್ಯದಲ್ಲಿ ಕವಯತ್ರಿಯಾಗಿ ಗುರುತಿಸಿಕೊಂಡರು. NMCಯ ಉಪನ್ಯಾಸಕರಾದ ಶಿವಣ್ಣ ನೆಲೆಮನೆ, ಸುಮಂಗಲಾ ಮೇಡಂ, ಪ್ರಭಾಕರ ಶಿಶಿಲ, ಚಂದ್ರಶೇಖರ ದಾಮ್ಲೆ ಹಾಗೂ ಎಲ್ಲ ಉಪನ್ಯಾಸಕರ ಪ್ರೋತ್ಸಾಹದ ಫಲವಾಗಿ ಪದವಿ ವಿದ್ಯಾರ್ಥಿಯಾಗಿರುವಾಗಲೇ ಕಾವ್ಯಸಿಂಚನ ಎಂಬ ಕವನ ಸಂಕಲನವನ್ನು ಕಾಲೇಜಿನ ಸಾಹಿತ್ಯ ಸಂಘದ ಮುಖಾಂತರ ಕನ್ನಡ ರಾಜ್ಯೋತ್ಸವದ ಅದ್ದೂರಿ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಲಾಯಿತು. ರಾಜ್ಯ ಮಟ್ಟದ ಆಯ್ದ ಕವಿಗಳ ಕವನ ಪುಸ್ತಕಗಳಾದ ಚಿಲುಮೆ, ಉತ್ತುಂಗ ಸೇರಿದಂತೆ ಹಲವಾರು ಕೃತಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟವಾಗಿದೆ. ರಾಜ್ಯ ಮಟ್ಟದ ಕವಿಗೋಷ್ಠಿ, ವಿಚಾರಗೋಷ್ಠಿ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅನುಭವ ಇವರದು. ವಿರಾಜಪೇಟೆ ತಾಲೂಕು ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷೆಯಾಗಿಯೂ ಆಯ್ಕೆಯಾಗಿದ್ದರು. ಕವಯತ್ರಿಯಾಗಿ ಗುರುತಿಸಿಕೊಂಡ ಇವರು ಉತ್ತಮ ವಾಗ್ಮಿ ಕೂಡ. ಭಾಷಣದ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡುವ ಮೂಲಕ ಜನಮನ ಗೆದ್ದಿದ್ದಾರೆ. ಮಾತ್ರವಲ್ಲದೆ ಕಾರ್ಯಕ್ರಮದ ನಿರೂಪಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ನವೋದಯ ಪ್ರಕಾಶನದ ಅತ್ಯುತ್ತಮ ಸಂಘಟನಾ ಶಿಕ್ಷಕಿ ಕೀರ್ತಿ ಪ್ರಕಾಶನದಿಂದ ಕರುನಾಡ ಕಣ್ಮಣಿ, ಕುಶಾಲನಗರದ ಪತ್ರಕರ್ತರ ಸಂಘದಿಂದ ಕಾವೇರಿ ರತ್ನ, ಮೈಸೂರಿನ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಸ್ಥೆಯಿಂದ ಕುವೆಂಪು ಪುರಸ್ಕಾರ, ದಸರಾ ಕಾವ್ಯ ಪ್ರಶಸ್ತಿ ಹಾಗೂ ಕುಶಾಲನಗರದ ಸ್ನೇಹ ಸಿರಿ ಬಳಗ ಕೊಡಮಾಡುವ ಶಿಕ್ಷಕ ಸಿರಿ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇತ್ತೀಚೆಗೆ ನಡೆದ ಮೈಸೂರು ದಸರಾದ ಕವಿಗೋಷ್ಠಿಗೆ ಕೊಡಗಿನಿಂದ ಆಯ್ಕೆಯಾಗಿದ್ದು ಇನ್ನೊಂದು ಹೆಗ್ಗಳಿಕೆ. ಭಾವಗೀತೆಯನ್ನು ಬರೆಯುವ ಇವರ ಕೆಲವು ಭಾವಗೀತೆಗಳು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಇವರ
ಪ್ರೇಮಯಾನ ಎಂಬ ಆಲ್ಬಮ್ ಹಾಡು ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡಿದ್ದು, ಬಿಡುಗಡೆಗೊಂಡ ದಿನವೇ ಸುಮಾರು 6,000 ಜನ ವೀಕ್ಷಿಸಿದ್ದಾರೆ.